ರಾಷ್ಟ್ರದಲ್ಲಿ ನಡೆಯುತ್ತಿರುವ ಭಾರತ ಪಾಕಿಸ್ತಾನ ಯುದ್ಧದ ಭೀತಿಯ ಹಿನ್ನೆಲೆಯಲ್ಲಿ ರಾಜ್ಯದ ಜಲಾಶಯಗಳಿಗೆ ಭದ್ರತೆ ನೀಡುವ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಮತ್ತು ನೀರಾವರಿ ಇಲಾಖೆ ಸಮನ್ವಯದೊಂದಿಗೆ ಭದ್ರತೆಯನ್ನು ನೀಡಲಾಗ್ತಾ ಇದೆ. ನಾನೀಗ ಶಿವಮೊಗ್ಗದ ಗಾಜನೂರು ತುಂಗಾ ಜಲಾಶಯದ ಬಳಿ ನಿಂತಿದ್ದೀನಿ. ನೀವು ನೋಡ್ಬೋದು, ವಿಶಾಲವಾದ ತುಂಗಾ ಜಲಾಶಯದ ನೀರಿನ ಜಲರಾಶಿಯನ್ನು ನೋಡ್ಬೋದು. ಇದನ್ನು ಸುರಕ್ಷಿತವಾಗಿ ಕುಡಿಯುವ ನೀರು ಮತ್ತು ಈ ವಿದ್ಯುತ್ ಉತ್ಪಾದನೆಗೆ ಕೂಡ ಬಳಸ್ತಕ್ಕಂಥ ಈ ತುಂಗಾ ಜಲಾಶಯದ ಭದ್ರತೆಗೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ನೀವು ಜಲಾಶಯದ ಈ ಎಡಭಾಗದಲ್ಲಿ ನೋಡ್ತಾ ಇದ್ದರೆ ಸಾಕಷ್ಟು ನೀರಾವರಿ ಇಲಾಖೆಯ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಶಸ್ತ್ರಧಾರಿಗಳಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ವಿಜುವಲ್ಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಜೊತೆಯಲ್ಲಿ ಇದಿಷ್ಟೇ ಅಲ್ಲ, ಈ ಜಲಾಶಯವನ್ನು ಮತ್ತಷ್ಟು ಸುರಕ್ಷಿತವಾಗಿ ಇಡಲಿಕ್ಕೆ ಜಲಾಶಯದ ತುಂಬ ಎಲ್ಲ ಕಡೆ CC ಕ್ಯಾಮ್ರಾಗಳನ್ನು ಅಳವಡಿಸಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು. ಈಗಾಗಲೇ ನೀವು ಜಲಾಶಯದ ಭಾಗಗಳಲ್ಲಿ ನೋಡಿದ್ರೆ ಅಲ್ಲಲ್ಲಿ CC ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಈ CC ಕ್ಯಾಮ್ರಾಗಳಿಗೆ ಸಂಬಂಧಪಟ್ಟ ಹಾಗೆ ವೈರ್ಲೆಸ್ ಸಿಸ್ಟಮನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದರೆ CC ಕ್ಯಾಮ್ರಾಗಳನ್ನು ವೈರಿಂಗ್ ಅಲ್ಲದೆ ವಿತೌಟ್ ವೈರಿಂಗ್ ಮೂಲಕ ಎಲ್ಲ ಕಡೆ ಕೂಡ CC ಕ್ಯಾಮ್ರಾಗಳನ್ನು ಅಳವಡಿಸಿ ಈ ಇಡೀ ಈ ಜಲಾಶಯದ ಭದ್ರತೆಯನ್ನು ನೋಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ನೀವು ಈ ಜಲಾಶಯದ ಪೊಲೀಸ್ ವ್ಯವಸ್ಥೆ ಮತ್ತು ಇದನ್ನೆಲ್ಲವನ್ನು ಗಮನಿಸಿದಾಗ ಇದು ಜಲಾಶಯದ ಈ ಒಂದು ಭಾಗದಲ್ಲಿ ಈ CC ಕ್ಯಾಮ್ರಾಕ್ಕೆ ಸಂಬಂಧಪಟ್ಟ ಹಾಗೆ ಕಂಟ್ರೋಲ್ ರೂಮನ್ನು ಕೂಡ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಾಣ್ಬೋದು. ಈ ಕಂಟ್ರೋಲ್ ರೂಮನ್ನು ಪ್ರವೇಶ ಮಾಡಬೇಕಾದ್ರೂ ಕೂಡ ಇಲ್ಲಿಯೂ ಕೂಡ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಹಾಗೆ ಕಂಟ್ರೋಲ್ ರೂಮ್ ಒಳಗಡೆ ಎಷ್ಟೆಲ್ಲ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ ಅವೆಲ್ಲವೂ ಕೂಡ ಮಾನಿಟರಿಂಗ್ ಮಾಡೋದಕ್ಕೆ ಕೂಡ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ನೇರವಾಗಿ ನಾವೀಗ ಈ ಕಂಟ್ರೋಲ್ ರೂಮನ್ನು ಒಳಭಾಗವನ್ನು ಪ್ರವೇಶ ಮಾಡ್ತಾ ಇದ್ದರೆ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಅಂದರೆ ಎಷ್ಟು CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ, ಏನೆಲ್ಲ ವ್ಯವಸ್ಥೆ ಇದೆ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿಯ ಸಿಬ್ಬಂದಿಗಳು ಈಗ ಇಲ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ. ಯಾವ ರೀತಿಯ ಪ್ರತಿಯೊಂದನ್ನು ಕೂಡ ಅಂದರೆ ಸರ್ವೆಲೆನ್ಸ್ ಕ್ಯಾಮ್ರಾಗಳ ಜೊತೆಗೆ PTZ ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಇಡೀ ಜಲಾಶಯ ಭಾಗವನ್ನು 360 ಡಿಗ್ರಿ ವ್ಯಾಪ್ತಿನಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿಯೊಂದನ್ನು ಕೂಡ ಜೂಮ್ ಇನ್ ಜೂಮ್ ಔಟ್ ಮಾಡುವ ಮೂಲಕ ಯಾವುದೇ ಭಾಗದಲ್ಲಿ ಏನೇ ಒಂದು ಅನುಮಾನಾಸ್ಪದ ಘಟನೆಗಳು ನಡೆದರೆ ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ, ಅಂದರೆ ಈ ತುಂಗಾ ಜಲಾಶಯದ ಹಿನ್ನೀರಿನ ವ್ಯಾಪ್ತಿಯಲ್ಲಿ ಗುಡ್ಡ ಬೆಟ್ಟಗಳು ತೋಟಗಳು ಇವೆಲ್ಲ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ, ಅಕಸ್ಮಾತ್ ಯಾರಾದರೂ ಬರ್ತಾ ಇದ್ದಾರಾ, ಏನಾರ ಅನುಮಾನಾಸ್ಪದ ಆಬ್ಜೆಕ್ಟ್ಗಳು ಕಂಡು ಬರ್ತಾ ಇದೆಯಾ, ಈ ಎಲ್ಲವನ್ನೂ ಕೂಡ ಇದೇ ಕಂಟ್ರೋಲ್ ರೂಮ್ನಲ್ಲಿ ಇಟ್ಕೊಂಡು 24 ಗಂಟೆಗಳ 24/7 ಈ ರೀತಿಯ ಪರಿಶೀಲನೆ ಮಾಡ್ತಕ್ಕಂಥದ್ದು. ಈ ಸಾಕಷ್ಟು ಅಂದರೆ ಒಂದು ಸಣ್ಣ ಇರುವೆ ಹೋದರೂ ಕೂಡ ಅದನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಅಷ್ಟು ಸರ್ವೆಲೆನ್ಸ್ ಕ್ಯಾಮ್ರಾಗಳನ್ನು ಇಲ್ಲಿ ಅಳವಡಿಸಿದ ಹಿನ್ನೆಲೆಯಲ್ಲಿ ಪ್ರತಿಯೊಂದನ್ನು ಕೂಡ ನೋಡ್ತಕ್ಕಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ಬೋದು ತಾವು. ಹೀಗೆ ಸುಮಾರು 40ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನಿದ್ದಾರೆ. ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜನರೇಟರ್ ವಿಭಾಗಗಳೇನಿದ್ದಾವೆ ಅಲ್ಲೂ ಕೂಡ ಇದೆ. ಹಾಗೆ ಡ್ಯಾಮ್ನ ಗೇಟ್ಗಳನ್ನು ಅಳವಡಿಸಿರ್ತಕ್ಕಂಥ ಜಾಗದಲ್ಲೂ ಕೂಡ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥದ್ದು. ಯಾವ ವ್ಯಕ್ತಿಗಳು ಬಂದಿದ್ದಾರೆ, ಹೇಗೆಲ್ಲ ಇಲ್ಲಿ ಇದೆ, ಮತ್ತು ಡ್ಯಾಮ್ನ ಸುರಕ್ಷತೆಗೆ ಏನೆಲ್ಲ ಕ್ರಮ ಕೈಗೊಳ್ಬೋದು, ಈ ಥರದ್ದು ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು, ನೀರಾವರಿ ಇಲಾಖೆ ಸಿಬ್ಬಂದಿಗಳನ್ನು ಮೇಲ್ವಿಚಾರಣೆ ಜೊತೆಗೆ ಒಬ್ಬ ತಾಂತ್ರಿಕ ಪರಿಣಿತನನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಒಂದು ವೇಳೆ ಇಲ್ಲೇನಾದರೂ ಒಂದು ಸಣ್ಣ ಪುಟ್ಟ ಅಹಿತಕರ ಘಟನೆ ನಡೆದು ತಕ್ಷಣವೇ ಸೈರನ್ ಹಾಕುವ ಮೂಲಕ ಸಂಬಂಧಪಟ್ಟ ಪೊಲೀಸರಿಗೆ ಹಾಗೂ ನೀರಾವರಿ ಇಲಾಖೆ ಸಿಬ್ಬಂದಿಗಳು ಹಾಗೆ ಜಿಲ್ಲಾ ಕಂಟ್ರೋಲ್ ರೂಮ್, ಪೊಲೀಸ್ ಕಂಟ್ರೋಲ್ ರೂಮ್ ಕೂಡ ಮೆಸೇಜ್ ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟು ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಜೊತೆಗೆ ನೀರಾವರಿ ಇಲಾಖೆ ಸಿಬ್ಬಂದಿಗಳ ಬಂದೋಬಸ್ತು ಈ ಜಲಾಶಯಕ್ಕೆ ನಿರ್ಮಾಣವನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.